ವಿಷಯ ಅಂದರೆ ಮಂತ್ರಾಲಯ ಅಂತ ಹೇಳಿದ್ನಲ್ಲ, ಈಗ ರೆಡಿಯಾಗಿ ಹೋಗ್ತಿದ್ದೀನಿ ಗೈಸ್. ಟೈಮ್ ಬಂದು ಹತ್ರ 3:30. ಈಗ ರೆಡಿಯಾಗಿ ಹೋಗ್ತಿದ್ದೀನಿ ಗೈಸ್. ಬನ್ನಿ ಚಂದು ಅವ್ರ ಮನೆ ಹತ್ರ ಹೋಗಿ ಸಿಗೋಣ ಗೈಸ್. ಏನೋ ಗಾಡಿ ಟ್ರಬಲ್ ಕೊಡ್ತಿದೆ ಗೈಸ್. ಪೆಟ್ರೋಲ್ ಇದೆ, ಟ್ರಬಲ್ ಕೊಡ್ತಿದೆ ಗೈಸ್. ಚಂದು ಅವ್ರ ಮನೆ ಹತ್ರ ಇದ್ದೀನಿ. ಮತ್ತು ಇದು ಬೈ ಬರ್ತೀನಿ ಅಂತಂದರೆ ಇದು ಬೈನ ಫಾರ್ಮ್ ಹತ್ರ ಹೋಗಿ ಪಿಕಪ್ ಮಾಡಬೇಕು. ಚಂದು ಇನ್ನೂ ಬಂದಿಲ್ಲ ಗೈಸ್. ಹತ್ರ 4 o'clock ಆಗಿದೆ. ಇನ್ನು ಅವನು ಬಂದು ಇದು ಬೈನ ಕರ್ಕೊಂಡು ಮತ್ತೆ ಬಿಡೋದು ಗೈಸ್. ಮ್ಯಾಕ್ಸ್ ಒಂದು 5 ಆಗುತ್ತೆ ಇಲ್ಲೇ ಬಿಡೋದು ಗೈಸ್. ನನ್ನ ಫ್ರೆಂಡ್ ಗೈಸ್, ಪಾಪ ನನ್ನ ತಮ್ಮಗೆ ಬೆಳಗ್ಗೆ ಡಬಲ್ ವರ್ಕ್ ಗೈಸ್. ಗಾಡಿ ಎತ್ಕೊಂಡ್ಬಿಟ್ಟಿದ್ದೀನಿ. ಬೆಳಗ್ಗೆ ಅವನು ಬಂದು ಮತ್ತೆ ಅವನು ಮತ್ತು ಅವ್ರ ಫ್ರೆಂಡ್ ಬಂದು ಗಾಡಿ ಎತ್ಕೊಂಡೋಗ್ಬೇಕು. ಡಬಲ್ ವರ್ಕ್ ಕೊಟ್ಬಿಟ್ಟಿದ್ದೀನಿ ಗೈಸ್. ನನ್ನ ಗಾಡಿ ನನ್ನ ಫ್ರೆಂಡ್ ಹಾಕ್ಕೊಂಡೋಗಿದ್ದಾನೆ. ಸೊ ಅದಕ್ಕೆ ನನ್ನ ಅಪ್ಪ ಗಾಡಿ ಎತ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ ಗೈಸ್. ಅಬ್ಬಿ ಬೇಕು ನಾಳೆಯಿಂದ ಕಂಟೆಂಟ್ ಫುಲ್ ಇರುತ್ತಮ್ಮ. ಬನ್ನಿ ಗೈಸ್, ಇದು ಬೈನ್ ಕರ್ಕೊಂಡ್ಬಂದೆ. ಹಾಲು ಪ್ಯಾಕೆಟ್ ತಂದೆ ಗೈಸ್. ಸಿಗ್ತಾನೆ ಕಾಫಿ ಕುಡಿಯೋಕ್ಕೆ ಸಿಡ್ಗಾಕಿದ್ದೀವಿ ಗೈಸ್. ಕಾಫಿ ಕುಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡುವ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಗೈಸ್. ಕಾಫಿ ಟೀ ಮುಗಿಸ್ಕೊಂಡು ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಟುವರ್ಡ್ಸ್ ಮಂತ್ರಾಲಯ ಗೈಸ್. ಏನು ಅಂದರೆ ನಿನ್ನೆ ಪ್ಲ್ಯಾನ್ ಮಾಡಿದ್ದೀವಿ ಮಧ್ಯಾಹ್ನ ಹೋಗ್ಬೇಕು ಅಂತ. ಜಾಸ್ತಿ ದಿನದಿಂದ ಇತ್ತು ಅಂದರೆ ಇವತ್ತು ನೈಟ್ ಬಿಡ್ತಾ ಇದ್ದೀವಿ. ಆಲ್ರೆಡಿ ಜರ್ನಿಯಲ್ಲಿ ಇದ್ದೀವಿ ಈಗ ಗೈಸ್. ಇನ್ನೊಂದೇನೆಂದರೆ ಅಣ್ಣ ಯಾವಾಗ ಬೇಕಂದ್ರೆ ಅವಾಗ ಹೊರಟೋಗ್ಬಿಡ್ತಾನೆ ಗೈಸ್ ಮಂತ್ರಾಲಯಕ್ಕೆ. ಯಾರಿಗೇನು ಹೇಳಲ್ಲ, ಡೈರೆಕ್ಟ್ ನಮ್ಗನ ಪ್ಲ್ಯಾನ್ ಮಾಡಿ ಹೇಳ್ತಾನೆ. ಅಣ್ಣ ಪ್ಲ್ಯಾನ್ ಇರಲ್ಲ, ಏನೂ ಇರಲ್ಲ. ಮಂತ್ರಾಲಯಕ್ಕೆ ಹೋಗ್ತಾನೆ, ಬರ್ತಾನೆ, ಆಮೇಲೆ ನಮ್ಗೆ ಹೇಳ್ತಾನೆ. ಇನ್ನೊಂದೇನೆಂದರೆ ಚಂದು ಅಣ್ಣ ಮೈಸೂರಿಗೆ ಪದ 7 ದಿನನೂ ಹೊರಟೋಗ್ಬಿಡ್ತಾನೆ ಮೈಸೂರಿಗೆ. ಇವಾಗ ಮಂತ್ರಾಲಯಕ್ಕೆ ಹೇಳ್ಬಿಟ್ಟು ಬಂದ ನಮಗೆ. ಮೈಸೂರಿಗಾದರೆ 7 ದಿನ ಹೋಗ್ತಾನೆ, ಮತ್ತೆ ಬರ್ತಾನೆ, ಆಮೇಲೆ ಹೇಳ್ತಾನೆ ಮಮ್ಮ ಹಿಂಗೆ ಮೈಸೂರಿಗೆ ಹೋಗಿದ್ದೆ ಅಂತ ಹೇಳ್ತಾನೆ. ಮಚ್ಚ ನಿನಗೂ ಮೈಸೂರಿಗೆ ಏನೋ ಕನೆಕ್ಷನ್ ಇದೆಯೋ? ಹೆಂಗೆ ಅದು? ಓದ್ ಕಾಲದಲ್ಲಿ ರಾಜನಾಗಿದ್ದ ಇರಬೇಕು. ಓದ್ ಕಾಲದಲ್ಲೆಲ್ಲ ರಾಜನಾಗಿರ್ಬೇಕು ನೀನು. ಹಂಗೆ ಅನ್ಸುತ್ತೆ ಒಂದ್ಸರಿ. ಅದೇನು ಮೈಸೂರು ಫ್ಯಾಂಟಸಿ ಏನು ಗುರು ನಿಂದು? ಈ ಮೈಸೂರು ಫ್ಯಾಂಟಸಿ ಅಲ್ಲ, ನನ್ಗೆ ಯಾವಾಗ ಬೋರ್ ಆಗುತ್ತಲ್ಲ ಒಂದ್ಸರಿ ಮೈಸೂರಿಗೆ ಹೋಗಿ ಬಂದ್ಬೇಡ ಅನ್ಸುತ್ತೆ. ಅದು ಇನ್ನೊಂದು ನಂಗೆ ಕೆಂಗೇರಿ ಹತ್ತಿದ ತಕ್ಷಣ ಮೈಸೂರು ಹತ್ರ ಅನ್ಸುತ್ತೆ ನನಗೆ. ಆ ಥರ ಜಾಗಗಳು ಯಾವ ಇಲ್ಲ ನೋಡಿ ನಮ್ಗೆ. ಹಿಂಗೆ ತಿರುಗಿ ಹೋಗಕ್ಕೆ ಸೀದಾ ಎತ್ತೋದು, ಬೆಟ್ಟ ಹತ್ತೋದು, ದರ್ಶನ ಮಾಡ್ಕೊಂಡು ಬಂದ್ಬಿಡು. ಏನು ಗುರು ಬೆಳಗ್ಗೆ 5 ಗಂಟೆಗೆ ಬಿಟ್ರೆ, ಇಲ್ಲ ಬೆಳಗ್ಗೆ 5 ಅಲ್ಲ, ಒಂದು 4ಕ್ಕೆ ಬಿಟ್ರೆ ಒಂದು 8-9 ಗಂಟೆಗೆ ಅಲ್ಲಿ ಇರ್ತೀವ. 9 ಗಂಟೆಗೆ ಅಲ್ಲಿ ಮುಗಿಸ್ಕೊಂಡ್ರೆ ಒಂದು 11 ಗಂಟೆ ಅಲ್ಲಿ ಮುಗಿಸಿದ್ರೆ ಸಾಯಂಕಾಲ ಊರಲ್ಲಿ ಇರ್ತೀವಿ. ಅದಕ್ಕಿಂತ ಇನ್ನೊಂದೇನಂದ್ರೆ ನೀನು ನೈಟೇ ಜಾಸ್ತಿ ಮೈಸೂರಲ್ಲಿ ಇರ್ತೀವಿ. ಯಾಕೆ ನೈಟ್ ಟೈಮ್ಸಲ್ಲೇ ಅಂದರೆ ಮೈಸೂರು ಪ್ಯಾಲೇಸ್ ಇರುತ್ತಲ್ಲ, ಅದ್ರ ಮುಂದ್ಗಡೆನೇ ಇರ್ತೀಯ. ನೈಟ್ ಮೈಸೂರು ನೋಡೋದು ನಾನು, ಅದಕ್ಕೆ ಲೇಟಾಗಿ ಬರೋದು. ಮೈಸೂರು 10 ಗಂಟೆವರೆಗೂ ನೋಡ್ತೀನಿ ಮೈಸೂರು. 7 ದಿನ ನೋಡ್ಬಿಡ್ತೀಯಲ್ಲ ಮೈಸೂರು ಮಾತ್ರ. ಎಲ್ಲರೂ ಹೇಳ್ಕೊಂಡು ಹೋಗೋಕ್ಕಾಗತ್ತಾ? ಒಬ್ಬನೇ ಹೋಗ್ಬೇಕು ಆಫೀಸ್ ಬೇಕಂದ್ರೆ. ಏನಂತೀಯ? ಏನಂದ ಮಚ್ಚ ಗೈಸ್. ಮುಗೀತು, ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ ಗೈಸ್, ಮಂತ್ರಾಲಯಕ್ಕೆ ಹೋಗಿ ಸೇರೋಣ ಫಸ್ಟು. ಪ್ರಾಜೆಕ್ಟ್ ಗ್ಯಾಪ್ ನಾವು ಹೇಳಿದ್ದು ನಾನು ನಿಮ್ಗೆ. ಅದರಿಂದ ಏನು ಬರುತ್ತೆ ಅಂತ ಗೊತ್ತಿಲ್ಲಲ್ಲ. ಅದೇ ಗುರಿ ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಆಗುತ್ತಾ? ಕರೆಕ್ಟು. ಅದೇನು ಅಷ್ಟೇ ನೀವು ಹೋಗಿರೋದು. ಇನ್ನೊಂದು ಆಗೋದಿದ್ರೆ ಅದು ಕರೆಂಟ್. ಇನ್ನೊಂದು ಐತೆ ಅದರಲ್ಲಿ. ಏನು ಇದು ಸ್ಕೂಲಲ್ಲಿ ಪ್ರಾಜೆಕ್ಟ್ ಮಾಡ್ಕೊಂಬರ್ತಾ ಇದ್ರಲ್ಲ, ಅವಾಗ ಏನೂ ಇಲ್ಲ. ಲಾಸ್ಟ್ಗೆ ಎಲ್ಲ ಒಂಥರ ನೋಡೇವಿ, ಎಲ್ಲ ಐಡಿಯಾಗಳು ಸರ್ಚ್ ಮಾಡೇವಿ. ಲಾಸ್ಟ್ಗೆ ಏನು ಸಿಕ್ಕಿಲ್ಲ ಅಂದರೆ DC ಮೋಟ್ರ್ ಒಂದು ಹಾಕೋದು, ಅದು ಫ್ಯಾನ್ಗಳು ತೆಗೆದಾಕೋದು, ವಿಂಡ್ ಮಿಲ್ ಅಂತ ಇಡೋದು. ಕೊನೆಗೆ ಮೋಟ್ರ್ ಎತ್ಕೊಂಡಾಗಿದ್ದ ಗೊತ್ತಾ? ಇಲ್ಲ ಆಗ್ಬೇಡಪ್ಪ, ಇದು ಬ್ಯಾಟ್ರಿನ ಮೋಟ್ರ್ ಎತ್ಕೊಂಡೋಗಿದ್ದ. ವಾಪಸ್ ತಂದ್ಕೊಡೋ. ತಂದ್ಕೊಡಪ್ಪ ಪಾಪ ಅವ್ನಿಗೆ ವಾಪಸ್ ಅಂತ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಕಾಮಿಡಿ ಹೇಳ್ತೀನಿ. ನಮಗೆ ಸ್ಕೂಲಲ್ಲಿ 7th ಅಲ್ಲಿ
ಪ್ರಾಜೆಕ್ಟ್ ಕೊಟ್ರು ವಿಂಡ್ ಮಿಲ್ ಮಾಡ್ಬೇಕಂತ. ಇನ್ನೊಂದ್ ಏನಂದ್ರೆ ಡೈನಮೋ ಬೇಕಿತ್ತು. ಅಂದ್ರೆ ವಿಂಡ್ ಮಿಲ್ ತಿರುಗ್ತಾ ಇದ್ರೆ ಸೆಂಟ್ರಲ್ ಡೈನಮೋ ಇಟ್ಕೊಂಡು ಲೈಟ್ ಜನರೇಟ್ ಆಗುತ್ತೆ ಅಂತ ನಮ್ ಕಾನ್ಸೆಪ್ಟ್ ಇದ್ದಿದ್ದು. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಕೊನೆ ಇದ್ದಿದ್ದು ಮಾಸ್ಟರ್ ಪ್ಲಾನ್ ಕೊನೆನ್. ಅವಾಗ ನಾವು ಕೊನೆನ್ಗೆ ಇದು ಹೇಳಿದ್ವಿ, ಕೊನೆನ್ ಹಿಂಗ್ ಮಾಡ್ಬೇಕು ಕೊನೆನ್ ಅಂದಾಗ ಅವನೇನ್ ಮಾಡ್ದ, ಡೈನಮೋ ಎಲ್ಲ ನಮ್ಗೆ ಹುಡ್ಕಕ್ ಆಗ್ತಾ ಇಲ್ಲ, ಹಳೆ ಸೈಕಲ್ಗಳಲ್ಲಿ ಇರೋದು. ಹಳೆ ಸೈಕಲ್ ನಾವು 7th ಅಲ್ಲಿ ಇದ್ದಾಗ ಇರ್ಲಿಲ್ಲ. ಏನ್ ಮಾಡಿದ್ವಿ ಕೊನೆನ್ಗಾನು, ಮತ್ತೆ ಹಿಂಗೆಲ್ಲ ಆಗಲ್ಲ ಡೈನಮೋ ಅಂತ ಕೇಳಿದ್ವಿ. ಟ್ರ್ಯಾಕ್ಟರ್ ಡೈನಮೋ ಕೇಳಕ್ ಹೋಗಿದ್ವಿ. ಕೊನೆನ್ ಹೇಳ್ದ ಮತ್ತೆ ಟ್ರ್ಯಾಕ್ಟರ್ ಡೈನಮೋ ತಗೊಳಕ್ ಹೋಗೋಣ ಅಂತ ಹೋದ್ವಿ. ಹೋದ್ರೆ ಅವನು ಅವಾಗೆ 4,000 ಹೇಳ್ದ. ಅವಾಗ ನಮ್ಮ ಹತ್ರ ಕುಷ್ಕಾಗ್ 30 ರೂಪಾಯಿ 3 ದಿನ ಯೋಚನೆ ಮಾಡ್ಬೇಕಾಗಿತ್ತು ನಾವು. ಟ್ರ್ಯಾಕ್ಟರ್ ಡೈನಮೋ ಹೇಳ್ದನಾ, ಹೋಗಿ ಟ್ರ್ಯಾಕ್ಟರ್ ಡೈನಮೋ ಕೇಳಿದ್ರೆ 4,000 ಹೇಳ್ದ. ಆಗಲ್ಲ ಇವೆಲ್ಲ ಆಗದೆ ಇರೋ ಪಂಚಾಯತಿಗಳು ಅಂದ್ಬಿಟ್ಟು ಏನ್ ಮಾಡಿದ್ವಿ, ಸರಿ ಆಯ್ತು ಅಂದ್ಬಿಟ್ಟು ಇವ್ನು ಕೊನೆಗೆ ಹೇಳ್ದೆ, ಮಚ್ಚಾ ಇಲ್ಲ ಡೈನಮೋ ಎಲ್ಲ ಸಿಗಲ್ಲ. ಆಮೇಲೆ ಅಲ್ಲೊಂದು ಹೋಟ್ಲ್ ಇತ್ತು, ಅಲ್ಲಿ ಕುಷ್ಕಾ ತಿಂದ್ವಿ ಎಲ್ರು. 4 ಜನ ಡೈನಮೋ ಹುಡ್ಕಕ್ ಹೋಗಿದ್ವಿ. ಅಲ್ಲಿ ಕುತ್ಕೊಂಡು ಕುಷ್ಕಾ ತಿಂದ್ವಿ. ತಿಂದ ಅಲ್ಲಿ ಪ್ಲಾನ್ ಆಗ್ದ ಕೊನೇನು ತಗೊಂಡ್ ಕುತ್ಕೊಂಡು ಕುಷ್ಕಾ ತಿಂದ ನೆಮ್ಮದಿಯಾಗೆ. ಒಂದ್ ಮೊಟ್ಟೆ ಒಂದ್ ಎಕ್ಸ್ಟ್ರಾ ಹಾಕ್ಸ್ಕೊಂಡ ಕೊನೇನು. ಅವಾಗೂ ತಿಂತಾ ಇದ್ರು, ಎಲ್ಲ ಅನ್ಬೇಡ ಏನೋ. ತಿಂದ ಅಲ್ಲಿ ಪ್ಲಾನ್ ಆಗ್ದ, ಮಚ್ಚಾ ಒಂದ್ ಕೆಲ್ಸ ಮಾಡೋಣ, ಡೈನಮೋ ಎಲ್ಲ ನಮಗ್ ಸಿಗಲ್ಲ, ನೀವೊಂದ್ ಕೆಲ್ಸ ಮಾಡ್ರಿ, ವಿಂಡ್ ಮಿಲ್ ನೀನ್ ಆನ್ ಮಾಡು, ಎಲ್ಲ ನೋಡ್ತಾ ಇರ್ಲಿ ಪ್ರಾಜೆಕ್ಟ್ ಕೆಳಗಡೆ ತಿರುಗಿದ ಲೈಟ್ ನಾನು ಆನ್ ಮಾಡ್ಬಿಡ್ತೀನಿ ಅಂತ. ಏನೇನೋ ಲೈಟ್ ಸ್ವಿಚ್ ಏನ್ ಮಾಡೋದು. ನಾವ್ ಅವ್ರಿಗೆ ನೋಡಿ ಡೈನಮೋ ಅಂತ ಯಾವ್ದೋ ಒಂದು ಇದು ತಂದಿಕ್ಬಿಟ್ವಿ, ಏನೋ ಇಲ್ಲಿಂದ ಜನರೇಟರ್ ಅದಕ್ಕೇನೋ ಸ್ಟೇಷನ್ ತರ ಕಟ್ಬಿಟ್ವಿ. ಅದ್ರೊಳಗಡೆ ಡೈನಮೋ ಐತಂತ. ಅದ್ರೊಳಗಡೆ ಏನು ಇಲ್ಲ, ಬದ್ನೇಕಾಯಿ ಅದ್ರೊಳಗಡೆ ಕಡ್ಡಿಗಳಿತ್ತು. ಚಪ್ರ ಮಾಡಿದ್ವಲ್ಲ ಅದನ್ನ ಥರ್ಮಾಕೋಲ್ ಅಲ್ಲಿ. ಆವಾಗ ಅವ್ನು ಹೇಳ್ದ, ಸರ್ ವಿಂಡ್ ಮಿಲ್ ಇಲ್ಲಿ ತಿರುಗಿದ ತಕ್ಷಣ ಇಲ್ಲಿ ಹಾಕೋದನ್ನ ಸ್ವಿಚ್ ವಿಂಡ್ ಮಿಲ್ ತಿರುಗಿದ ತಕ್ಷಣ ಸರ್ ಪವರ್ ಅಲ್ಲಿಂದ ಇದಕ್ಕೆ ಬರುತ್ತೆ ಸ್ಟೇಷನ್ಗೆ. ಇದ್ರೊಳಗಡೆ ಡೈನಮೋ ಇದೆ, ಡೈನಮೋ ಇಂದ ಲೈಟ್ ಬರುತ್ತೆ. ಲೈಟ್ ಬರೋ ಅಷ್ಟೊತ್ತಿಗೆ ನಾವು ಇಲ್ಲಿ ಲೈಟ್ ಸ್ವಿಚ್ ಹಾಕ್ಬಿಡುತ್ತೆ. ಕೆಳಗಡೆ ಫುಲ್ ಕೆಳಗಡೆ ಇಕ್ತಾ ಇದ್ವಿ, ಅದೇ ಕೆಳಗಡೆ ಲೈಟ್ ಹಾಕ್ಬಿಟ್ಟು ಅವಾಗ ವಿಂಡ್ ಮಿಲ್ ಪ್ರಾಜೆಕ್ಟ್ ಅಪ್ಪ ನಮ್ದು. ಏನು ಗುರು ಅಲ್ಲಿ ಇವತ್ತು ಬಂದಿದ್ಯಲ್ಲ, ಆ ನೀರಲ್ಲಿ ಮುಳುಗ್ಬಿಟ್ಟು ಸ್ವಾಮಿ ನನಗಿರೋ ದರಿದ್ರ ಹೋಗ್ಬಿಡ್ಲಿ. ಗೈಸ್ ಫೈನಲಿ ರೀಚ್ ಇದೆ ಗೈಸ್. ಇವಾಗ ಸ್ವಲ್ಪ ಸ್ನಾನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ದೇವರು ದರ್ಶನ ತಗೊಂಡು ಚೈಜ್ ಹೊಡಿತೀಯಾ? ಈ ಒಳ್ಳೆ ಫೀಲ್ ಆಗ್ಬಿಡ್ತೀವಿ ಅಂದ್ರೆ ಎಷ್ಟು ಜನ ಅವ್ರು ನೋಡಲ್ಲಿ ಗೈಸ್. ಜಾಸ್ತಿ ಜನ ಇದ್ದಾರೆ ಗೈಸ್. ಸ್ನಾನ ಮಾಡ್ಕೊಂಡು ಮನ್ಸಿಲ್ಲ ಈಗ, ಏನು ಮಾಡೋಕ್ಕಾಗಲ್ಲ. ಒಳಗಡೆ ಹೋಗ್ಬೇಕಂದ್ರೆ ಸ್ನಾನ ಮಾಡಲೇಬೇಕಾಗುತ್ತೆ. ಏನೋ ಯಾವುದೋ ಲಾಗ್ಗಳು ಸೈಕ್ ಮಾಡಿದ್ನಲ್ಲ, ಲಾಗ್ಗಳು ತಂದು ನಮ್ಗೆ ಏನಾಗಿ ಇಷ್ಟ ಕೊಡ್ತಾ ಇದೆ ಅಲ್ಲಿ. ಏನು ನಡೆಯೋದು ಆಗೈತಿ, ನಿಂತ್ಕೊಳ್ಳೋದು ಆಗ್ತೈತಿ, ತಿನ್ನೋದು ಆಗೈತಿ, ಇಷ್ಟ ಮಾಡೋದು. ಬನ್ನಿ ಗೈಸ್. ಸರಿ ಅವರಲ್ಲ ಒಂದು ಬಲ್ಲ ಡೇ ಆಗ್ತಾನೆ ಇಲ್ಲಿ ಗೈಸ್. ಏನು ಮುನಿಗು ಗೈಸ್. ಫ್ರೆಶ್ ಅಪ್ ಆಗಬೇಕು, ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಗೈಸ್. ಕಟ್ಟ ಸ್ನಾನ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ಈಗ ಹೊರಗಡೆ ಹೋಗ್ತಿದ್ದೀವಿ. ಸ್ನಾನ ಮಾಡೋಕ್ಕೆ ಜಗ್ಗಳು ಕೊಟ್ಟರು, ಏನಕ್ಕೆ ಯೂಸ್ ಆಗಿಲ್ಲ ಜಗ್ಗುಗಳು, ವಾಪಸ್ ಕೊಟ್ಬಿಡ್ತೀವಿ ಗೈಸ್. ಜಗ್ಗಳು ಬ್ಯಾಗ್ ಏನಿಲ್ಲ, ಏನಿಲ್ಲ ಗೈಸ್. ಇಲ್ಲೊಬ್ಬ ಇದ್ದಾನೆ, ಹತ್ತಿರದಲ್ಲೇ ಮದುವೆ ಆಗುತ್ತೆ ಗೈಸ್. ಯಾರ ಜೊತೆ ಗೊತ್ತಿಲ್ಲ, ಯಾರೋ ಹುಡುಗಿ ನೋಡ್ಕೊಂಡು ಬಂದ್ಬಿಡು, ಆಗ್ಬಿಡ್ತೀನಿ ಆ ಕಡೆ ಹುಡ್ಕಾನ. ಅದು ಹತ್ತಿರದಲ್ಲೇ ಇದೆ, ಹಿಂಗೆ ಬನ್ನಿ ಗೈಸ್. ದೇವಸ್ಥಾನ ಒಳಗಡೆ ಹೋಗೋಣ. ದೇವಸ್ಥಾನ ಒಳಗಡೆ ಬಿಡಲ್ಲ, ಗೂಗಲ್ ಎಕ್ಸ್ಪರ್ಟ್ ಬಿಡಲ್ಲ. ಮತ್ತೆ ಫೋನ್ ತೆಗಿಯಲ್ಲ, ಓನ್ಲಿ ಅಂದರ್ ಜನ. ದರ್ಶನ ತುಂಬ ಅದ್ಭುತವಾಗಿ ನಡೀತು. ನಾನು ಹೋದ್ಸರಿ ಬಂದ ಕೂಡ ತುಂಬ ಜನ ಇದರಿಂದ ಬೇಗ ತಂದುಬಿಡ್ತಿದ್ರು. ಈ ಟೈಮ್ ಮಾತ್ರ ಚೆನ್ನಾಗಾಯಿತು, ದರ್ಶನ ಮಾತ್ರ ಸೂಪರಾಗಾಯಿತು. ತುಂಬ ಖುಷಿಯಾಯಿತು. ಒಂದು 30-40 ಸೆಕೆಂಡ್ ಅಲ್ಲೇ ನಿಲ್ಲಿಸಿದ್ರು. ಚೆನ್ನಾಗಾಯಿತು, ಹೆವಿ ಚೆನ್ನಾಗಿತ್ತು ಗೈಸ್, ಸೂಪರ್ ಆಗಿತ್ತು ದರ್ಶನ ಮಾತ್ರ. ಆಗ್ಬಿಡು ನಾನು ಇವಾಗ ಫೋಟೋಗಳು ನೋಡೋಕೆ ಹೋಗ್ತಾ ಇದ್ದೀವಿ. ಯಾವ್ದು ಚೆನ್ನಾಗಿರುತ್ತೋ ಫೋಟೋಗಳು, ಯಾವ್ದು ಚೆನ್ನಾಗಿರುತ್ತೋ ನೋಡಿ ಎತ್ಕೊಬೇಕು ಅಂದ್ಕೊಂಡಿದ್ದು. ಬನ್ನಿ ಗೈಸ್ ನೋಡೋಣ ಫೋಟೋಗಳು. ಬಿಸಿಲಿಗಿಟ್ರೆ ಮಾತ್ರ ಗೊತ್ತಾಗುತ್ತೆ ಗೈಸ್. ಗೈಸ್ ನನ್ನ ಪ್ರಸಾದಕ್ಕೆ ಕಳಿಸ್ಬಿಟ್ಟು ಅಣ್ಣ ನೋಡಿ ಗೈಸ್ ಫೋಟೋಗಳು ತಗೊಂಡಿಲ್ಲ ಇದ್ದಾನೆ. ಮಂತ್ರ ಹೇಳ ವೈರಿಂಗ್ ಆಯಿತು, ಪ್ಲಂಬಿಂಗ್ ಆಯಿತು,
ಎಲೆಕ್ಟ್ರಿಕ್ ಆಯ್ತು, ಬಲೂನ್ ಆಯ್ತು, ಎಲ್ಲಿ ಎಷ್ಟಾಯ್ತು, ಇನ್ನೇನ್ ಮಾಡ್ತಿ ಇನ್ನ? ವಿಡಿಯೋಗ್ರಫಿ ಆಯ್ತು, ಹೂಗಳು ಮಾರಕ್ ಬಂದೆ, ಲಾಡುಗಳು ಮಾರ್ದೆ, ಹೂಗಳು ಮಾರ್ದೆ. ಇವಾಗ 500. ಇನ್ನ ಎಷ್ಟವೇ ನಿನ್ನಲ್ಲಿ ಶೇಡ್ಸ್? ಬೆಳೆಸ್ಕೊಂಬಿಡ ಮಚ್ಚ, ಕರೆಕ್ಟ್ ಆಗಿದ್ಯಾ? కాదు విగ్రహం ఉంది నా బతుకు సంఖ్య మాకింది పూజారి గారు, ఏం చేయాలి గైస్? ಈಗ ಅನೂಪ್ ಕುಮಾರ್ ವಿಡಿಯೋ ಐತೆ. 500 ಹಾಕ್ತಾರೆ ಅನೂಪ್ ಕುಮಾರ್ ಅವರೇ. ನೈಸ್ ಫಿಟ್ಟಿಂಗ್, ಒಳ್ಳೆ ಮಂತ್ರ ಹೇಳಿದ್ರೆ. ಬೇಡ ಹೊಡಿತಾರೆ ಇಟ್ಕೊಂಡು, ಬೇಡ ಹೋಗೋಣ ಬನ್ನಿ ಗೈಸ್. ಏನಂದರೆ ದರ್ಶನ ಮಾಡ್ಕೊಂಡ್ಬಂದ್ವಿ ಗೈಸ್. ದರ್ಶನ ಸೂಪರಾಗಿ ಆಯಿತು. ಈಗ ಕಾರ್ ಹತ್ರ ಬಂದಿದ್ದೀವಿ. ಈಗ ಬರ್ತಾ ಇದ್ದೀವಿ ಚಿಕ್ಕಬಳ್ಳಾಪುರಿಗೆ ಗೈಸ್. ಈಗ ಓಡ್ತಾ ಇದ್ದೀವಿ ಗೈಸ್. ಈಗ ಬಾಯ್ ಗೈಸ್, ಚಿಕ್ಕಬಳ್ಳಾಪುರಿಗೆ ಬರ್ತಿದ್ದೀವಿ ಗೈಸ್. ಏನು ಅಂದರೆ ಸಮಾಚಾರ, ದರ್ಶನ ಬೇಗನೆ ಮುಗೀತು, ಬೇಗನೆ ಮನೆಗೆ ಸೇರ್ಕೊಬೋದು ಅಂದ್ಕೊಂಡ್ವಿ. ಈ ಗೂಗಲ್ ಮ್ಯಾಪ್ ನಂಬ್ಕೊಂಡು 2 ಅವರ್ ಲೇಟ್ ಆಗುತ್ತಲ್ಲ, 2 ಅವರ್ ಲೇಟ್ ಆಗುತ್ತೆ ಗೈಸ್ ಈ ಗೂಗಲ್ ಮ್ಯಾಪ್ ನಂಬ್ಕೊಂಡು. ಎಷ್ಟಿದೆ ರೋಡು ನೋಡಿ, ಸಿಂಗಲ್ಲು ಅಲ್ಲ, ಇದನ್ನ ಬೆಸ್ಟ್. ಒಂಚೂರು ಅದನ್ನ ಚೆನ್ನಾಗಿದೆ. ಇದು ಒಳಗಡೆ ಸಿಕ್ಕಾಕೊಂಡಿದ್ವಿ, ರಾಮಾಯಣ ಬೇಡ. ಅಯ್ಯೋ, ಇವನಾದ್ರೆ ಒಂದು ಕಡೆ ಹೋಯ್ತಾನೆ, ಅವ್ರು ಒಂದು ಕಡೆ ಅಣ್ಣ ನಿನ್ ಪೋಮು ಅಣ್ಣ ಇಡೇ ನಿಲ್ಸಂಟಮ್ಮ ಅಂತಾರೆ. ಮೇಮ್ ಪೋಮೋ, ಮೇಮ್ ಈ ಕಡೆ ಉಂಟಾ ಮಂದರ್, ಈ ಕಡೆ ಉಂದಾ ಅಂತಾನೆ. ಅಯ್ಯೋ, ಊಟ ಆಗ್ತಾವ್ರ ಅಲ್ಲಿ, ಅಲ್ಲೇ ನಮ್ಮೂರಲ್ಲಿ ಯಾರಾದ ಹಂಗ ಮಾತಾಡಿದ್ರೆ ಗುರು ಇಳ್ದು ನುಣ್ಣಗೆ ಅಂಚಾಗ್ಬಿಡ್ತೀನಿ. ಹೋಗೋ ಅಂದಿದ್ರೆ ಹೋಗಿರೋರು. ಇಲ್ಲಿ ಏನನ್ನ ಇಷ್ಟು ನನ್ಗೆ ಕೋಪತೆ ಬಂದ್ಬಿಡ್ತು ಗುರು. ಅವ್ನು ಹಿಂಗಂತ ಗೊತ್ತಾ, ಓಮು ಅಂದರ್ ಈ ಕಡೆ ಒಂದಮ್ ಎವಡ್ರಮ್ಮ ನೋಡಿ ನಿನ್ ಈ ಕಡೆ ಅಂತಾನೆ. ಗೈಸ್, ಜರ್ನಿ ಮಾಡಿ ಫೈನಲಿ ವಿ ಆರ್ ರೀಚ್ಡ್ ಚಿಕ್ಕಬಳ್ಳಾಪುರ ಗೈಸ್. ಮನೆ ಹತ್ರ ಬಂದಿದ್ದೀವಿ. ಈಗ ಮನೆ ಹತ್ರ ಬಂದು ಕೊನೆಯನ್ನು ಕರ್ಕೊಂಬರ್ಬೇಕು. ಬನ್ನಿ ಗೈಸ್, ಹೋಗ್ಬಿಟ್ಟು ಹಿರಾಣಿ ಹತ್ರ ಹೋಗ್ಬೇಕು ಗೈಸ್. ಪಾಪ ಅಂತ ಅಲ್ಲಿ ಕಾರ್ ನಿಲ್ಸಿದ್ರೆ ಬಂದಿಲ್ಲ ಗೈಸ್. ಇವನು ವೇಟ್ ಮಾಡಿ ಸಾಕಾಯ್ತು ಗೈಸ್, ಅದಕ್ಕೆ ಬಂದ್ಬಿಟ್ವಿ. ಇವಾಗ ನಡ್ಕೊಂಡ್ ಬಂದಿದ್ದಾನೆ ಗೈಸ್. ಯಶಸ್ವಿನಿ ಯಶಸ್ವಿನಿ ಅನುಬಂಧಿಂತಾನೆ ಚೈನಿ ಕೈನಿ ಒಂಚೂರು ಮ್ಯಾಚ್ ಆಗಿಲ್ಲ, ಏನೇನೋ ಹೇಳ್ತಾನೆ. 5 ಲಾಗಲಾಗುತ್ತೆ. ಹೋಗಿ ಇವ್ನು ಗಾಡಿ ಓಡಿಸ್ತಾ ಇದ್ದಾನೆ. ಈಗ ಹಿರಾಣಿ ಹತ್ರಿಗೆ ಹೋಗ್ತೀವೋ ಇಲ್ಲ ಹೋಗ್ತೀವೋ ಒಂಚೂರು ಅರ್ಥ ಆಗಲ್ಲ ನಮಗೆ. ಹೋಗಿ ಇವನು ಗಾಡಿ ಏನು ಸ್ಪೋರ್ಟ್ಸ್ ಬೇಕು ಅಲ್ಲ, ಎಷ್ಟು ಚಿಕ್ಕದಾಗಿದೆ, ಎಷ್ಟಿದೆಯೋ. ఒక్కసారి కొడితే లూప్ అంటారు, 2 సార్లు కొడితే ఫేక్ అంటారు, 3 సార్లు కొడితే ఇండస్ట్రీ షೇಕ್ ಅನ್ನಿ. ಇನ್ನೇನೆ ಹೇಳ್ತೀನಿ. ಇಡಬಿಡು. ಶಬರಿಮಲೆ ಹೋಗಿದ್ವಿ ಅವಾಗ, ಮಚ್ಚ ಬೇಡ ಬಿಡು, ಇಲ್ಲ ಹೇಳ್ಬಿಡ್ತೀನಿ. ಅವಾಗ ಕಂಬ್ಯಾಕ್ ಕೊಟ್ಟೆ ಗುರು. ನನ್ಗೆ ಒಂಥರ ಫುಲ್ ಮೂಡಲ್ಲಿ ಇದ್ದೀನಿ, ಕಂಬ್ಯಾಕ್ ಕೊಡೋ ಇದ್ರಲ್ಲಿ ಅಂತ. ಆಮೇಲೆ ಮೈಸೂರು ಕರ್ಕೊಂಡು ಹೋದ್ವಿ. ಅದು ಅವಾಗ ಒಂದ ನಾನು ಕರ್ಕೊಂಡು ಹೋಗೋದು ಚಾಮುಂಡಿ ದೇವ್ರು. ನನಗೆ ಅಮ್ಮ ಸ್ಟೋರಿ 2 ದಿನ ನಾನು ಚೇಂಜ್ ಆಗ್ತೀನಿ. ಅವಾಗ 2 ದಿನ ಸ್ಟೋರಿ ನೋಡ್ದ ಅದೊಂದು ತರ ಭೂಮಿಯೇ ಸ್ಟಾರ್ಟಿಂಗ್ 8 ಮಂತ್ಸ್ ಬಿಟ್ಬಿಟ್ಟಿದೆ ಗೈಸ್. ಅದು ಏನಂದ್ರೆ ಕೈಗೆ ಅಡ್ಜಸ್ಟ್ ಆಗಿಲ್ಲ. ಏನು ಅಡ್ಜಸ್ಟ್ ಆಗಿಲ್ಲ, ಲಾಗ್ ಅಂತ ಹೇಳ್ತಿದ್ದೀನಿ, ತಿರ್ಗಿಸಿ ಹೇಳ್ತೀನಿ. ಲಾಗ್ ಅಡ್ಜಸ್ಟ್ ಆಗಿಲ್ಲ ಗೈಸ್. ಆಮೇಲೆ ರೀಸೆಂಟ್ ಆಗಿ ಎತ್ಕೊಂಡೆ ಒಂದು 2 ಲಾಗ್ ಪಪ್ಪಾಯ ತಗೊಂಬ ಅಂತ ಹೇಳವ್ರೆ. ಪಪ್ಪಾಯ ಅಂಗಡಿ ಆಗ್ಬಿಟ್ಟ ಹಿಂಗೆ, ಏನು ಪಪ್ಪಾಯ ಅಂಗಡಿ ಒಂದು ಆಗ್ಬಿಟ್ಟು ತಿರ್ಗಿ ಎತ್ಕೊಂಡು ಹೋದ. ತಿರ್ಗಿ ಯಾರೋ ಹಳ್ಳಿ ಹತ್ರ ಹೋಗ್ಬಿಟ್ಟು ಆ ಹುಡುಗನಿಗೆ ಅಂದ್ರೆ ಈ ತರ ವ್ಲಾಗ್ಸ್ ಮಾಡಲ್ಲ, ತಿರ್ಗಿ ಮಜಾ ಇದ್ ಕಡೆ ಯಾವ ತರ ಅಂದ್ರೆ ಅದೇ ಈ ರೋಡ್ ಮೇಲೆ ಅವ್ರು ಇರ್ತಾರೆ, ಹಿಂಗ್ 100 ರೂಪಾಯಿ ಕೊಟ್ಬಿಡೋದು, ಪುಣ್ಯಾತ್ಮ ಜೀವನ ಬಿಜಿ ಮಾಡ್ಕೊಳ್ಳೋದು. ಮೆಟ್ರೋಲ್ ಒಂದ್ಸರಿ ಮಾಡಿದ್ನಲ್ಲ, ಅದು ಕೊಟ್ಬಿಟ್ಟು ಬಲಗೈಯಲ್ಲಿ ಕೊಟ್ರೆ ಎಡಗೈ ಗೊತ್ತಾಗಬಾರ್ದು ಅಂತ. ಇಲ್ಲ ಗೈಸ್, ಮಾಡ್ತೀನಿ. ಜನಕ್ಕೆ ಮಾಡಲ್ಲ, ಅನಿಮಲ್ಸ್ ಮಾಡ್ತೀನಿ ಅಷ್ಟೇ. ಜನಗಳಿಗೆ ಮಾಡಲ್ಲ, ಅನಿಮಲ್ಸ್ ಮಾಡ್ತೀನಿ. ಗೋದಾನ ಮಾಡೋಣ ಅಲ್ಲಿ ಇವೆಂಟ್, ನಂದೇ ಇವೆಂಟ್ ಅದು. ಹೊಡಿತಾರೆ ಇದನ್ನ ಹಾಕಿದ್ರೆ ನನಗೆ. ಗೈಸ್ ಈಗ ತಾನೇ ಇರಾನಿಯಿಂದ ಮನೆ ಹತ್ರಕ್ಕೆ ಬಂದೆ. ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ಕಂಟೆಂಟ್ ಬರ್ತಾ ಇರುತ್ತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಟೇಕ್ ಕೇರ್, ಬೈ ಸಿ ಯು ಗೈಸ್.